ಏನೋ ಅಧಿಪತಿ ಅದು ಇದು ಅಂತಿದ್ಯಾ? ಯಾವ್ದಕ್ಕೆ ಅಧಿಪತಿ? ಯಾರ ಅಧಿಪತಿ? ಅದು ಅದು ಅಂದ್ರೆ ಆದಿತ್ಯ, ನಿಮ್ಮ ಅಪ್ಪ ಬದುಕಿದ್ರೆ ಭೈರವಿ ಮದುವೆನ ಕಣ್ಣು ತುಂಬಾ ನೋಡಿ ಆನಂದ ಪಡ್ತಿದ್ರು ಅಂತ ಹೇಳ್ತಿದ್ದೆ. ನಾನು ಕೇಳಿದ್ದು ಮದುವೆ ಬಗ್ಗೆ ಅಲ್ಲ, ನೀನ್ ಈಗಷ್ಟೇ ಅಧಿಪತಿ ಅಂದ್ಯಲ್ಲ ಅದ್ರ ಬಗ್ಗೆ. ಅಂದ್ರೆ ಅದು ಅಧಿಪತಿ ಅನ್ನೋ ಮಾತು ಹೇಳ್ದೆ. ಅಂದ್ರೆ ನಮ್ಮ ಭಾವ ನಿಮ್ಮಪ್ಪ ಈ ಮನೆಗೆ ಈ ಊರಿಗೆ ಅಧಿಪತಿ ಅಲ್ವಾ, ಅವ್ರು ಇಲ್ದೇ ಇರೋ ಕೊರತೆ ಸ್ಪಷ್ಟವಾಗಿ ಕಾಣಿಸ್ತಿದೆ ಅಂತ ಹೇಳ್ತಿದ್ದೆ ಅಷ್ಟೇ. ನಮ್ಮ ಭಾವನ ನೆನ್ಸ್ಕೊಳ್ಳೋದು ತಪ್ಪಲ್ವಲ್ಲ ಆದಿತ್ಯ? ಸರಿ, ಆ ವಿಷಯ ಬಿಡು. ನೀವಿಬ್ರು ಮೊದಲೇ ಪರಿಚಯ ಇರಲಿಲ್ಲ ಅಲ್ವಾ? ಎಲ್ಲಾ ವಿಷಯದ ಬಗ್ಗೆ ಕ್ಲೋಸ್ ಆಗಿ ಮಾತಾಡೋಷ್ಟು ಸಲಿಗೆ ನಿಮ್ಮಿಬ್ರು ಮಧ್ಯೆ ಹೇಗ್ ಬಂತು? ಇದಕ್ಕಿಂತ ಮುಂಚೆ ಕೂಡ ಒಂದೆರಡು ಸರಿ ನೀವಿಬ್ರು ಕ್ಲೋಸ್ ಆಗಿ ಮಾತಾಡೋದನ್ನ ನಾನು ನೋಡಿದ್ದೆ. ನಿಮ್ ಫ್ಯಾಮಿಲಿ ನಮ್ಮ ಮನೆಗೆ ಬರೋಕ್ಕೂ ಮುಂಚೆ ನಿನಗೆ ಮಾವನ ಜೊತೆ ಪರಿಚಯ ಇತ್ತಾ? ಆ ಥರ ಏನೂ ಇಲ್ಲ ಭಾವ. ಚಿಕ್ಕಪ್ಪ ಇಲ್ಲಿ ಬೇಡ ಅಂದ್ರೂ ಕೇಳ್ದೆ ಎಲ್ಲ ವಿಷಯ ಹೇಳ್ತಾ ಇರ್ತಾರೆ. ಏಜಲ್ ದೊಡ್ಡೋರಲ್ವಾ, ಸ್ವಲ್ಪ ಸಲ್ಗೆ ತಗೊಂಡ್ಬಿಡ್ತಾರೆ. ಎಲ್ಲರೂ ಒಳಗಿದ್ರೆ ನೀನ್ಯಾಕೆ ಹೊರಗಿದ್ಯಾ? ಒಳಗೋಗು. ಆಯ್ತು ಭಾವ. ಬೇಡ ಅಂದ್ರೂ ಎದುರುಗಡೆ ಇರೋ ತಲೆ ತಿಂದ್ರೆ ತಿಳುವಳಿಕೆ ಇಲ್ದೋನು ಅಂತಾರೆ, ಇಲ್ಲ ಅಂದ್ರೆ ಮೂರ್ಖ ಅಂತಾರೆ. ಅಮ್ಮ, ಆ ಸಾನ್ವಿ ಜೊತೆ ನಾನು ಮಾತಾಡಿದ ಮಾತೆಲ್ಲ ಇವನು ಕೇಳಿಸ್ಕೊಂಡಿದ್ರೆ ನಾನು ಸಿಕ್ಕಾಕೊಂಡ್ಬಿಡ್ತಿದ್ದೆ. ಅಯ್ಯೋ, ಆದ್ರೂ ನಾಗಮ್ಮ, ಆ ಮಣಿ ತಗೊಂಡು ಸಿಕ್ಕಿದ ಮೇಲೆ ತಕ್ಷಣ ಸಾಯಿಸ್ಬಿಡ್ತೀನಿ ಅಂತ ನಾನು ಮುಂದೆ ಬೂಸ್ಕೊಡ್ತೀಯಲ್ಲ. ಈಗ ಬಂದಿದ ತಕ್ಷಣ ಅರ್ಜುನ್ನ ಸಾಯಿಸ್ಬಿಡ್ಬೋದಲ್ಲ. ಏನಾಗಮ್ಮ ನೀನು? ಶಿವಂ ಶಿವಂ ಭವಹರಂ ಹರಂ, 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 ಶಿವಂ ಶಿವಂ ಭವಹರಂ ಹರಂ. ನನ್ನ ಹುತ್ತದ ಮಣ್ಣನ್ನು ಹಣೆಗಿಟ್ಟುಕೊಂಡು ನಾನು ಕಚ್ಚದೆ ಇರುವ ಹಾಗೆ ನಿನ್ನನ್ನು ನೀನು ಕಾಪಾಡಿಕೊಂಡಿರುವೆ. ನನ್ನಿಂದ ನೀನು ತಪ್ಪಿಸಿಕೊಳ್ಳುವುದಕ್ಕೆ ಎಷ್ಟು ಪ್ರಯತ್ನ ಪಟ್ಟರೂ ಈ ದಿನ ಯಾವುದೋ ಒಂದು ರೀತಿಯಲ್ಲಿ ನಿನ್ನನ್ನು ಸಾಯಿಸಿಯೇ ತೀರುವೆ.
ಭಾವ? ಯಾಕೆ ನೀನೇನು ತಿಂದಿಲ್ವಂತೆ? ಯಾಕೋ ಹಸ್ವಿಲ್ಲ ಬಾವ. ಹೌದಾ, ಸರಿ ಫ್ರೂಟ್ಸ್ ಕಳಿಸ್ತೀನಿ ಇರು. ಬಾವ ಬೇಡ ಬಾವ. ಕೇಳಿಸ್ಕೊಳ್ಳೋದೇ ಇಲ್ಲ. ಮಾವ ತಗೊಳ್ಳಿ ಫ್ರೂಟ್ಸ್. ಥ್ಯಾಂಕ್ಸ್ ಕಣಕ್ಷಿರು. ಏನ್ ಮಾವ ತುಂಬಾ ಹುಷಾರಾಗಿರೋ ತರ ಕಾಣಿಸ್ತಾ ಇದ್ಯಾ? ನೀನು ಚಿಕ್ಕೋನಲ್ವೇನೋ, ನಿನ್ಗೆ ಯಾಕವೆಲ್ಲ? ನಮ್ಮಪ್ಪ ಕೂಡ ನಿನ್ ಹತ್ರ ಜಾಸ್ತಿ ಮಾತಾಡ್ಬೇಡ, ಬೇಗ ಬಾ ಅಂತ ಹೇಳಿದ್ರು. ವೆರಿ ಗುಡ್, ನಿಮ್ಮಪ್ಪ ಹೇಳಿದ್ದನ್ನೇ ಮಾಡು. ಹೋಗು. ಸರಿ ಆಯ್ತು, ಬಾಯ್ ಮಾವ. ಬಾಯ್ ಕಣೋ. ಮೊದಲು ವಾಶ್ರೂಮ್ಗೆ ಹೋಗಿ ಬರಬೇಕು. ప్రాణేశ్వరం పంచభూతేశ్వరం అనాదీశ్వరం ఆదీశ్వరం సర్వకాలేశ్వరం శివం శివం భవహరం హరం శివం శివం భవ శివం శివం హరం శివం శివం భవహరం హరం. ಅರ್ಜುನ್, ಏನಕ್ಕ? ಆಪಲ್ ತಿಂತ ಇದೆಯಲ್ಲ ಅರ್ಜುನ್? ನಾನು ಊಟ ಮಾಡಿಲ್ಲ ಅಂತ ಬಾವ ಫ್ರೂಟ್ಸ್ ಕಳ್ಸಿದ್ರಕ್ಕ. ನೀನು ಊಟ ಮಾಡಿಲ್ಲ ಅಂತ ನಿನ್ಗೋಸ್ಕರ ಪಾಯಸ ಮಾಡ್ಕೊಂಡು ತಗೊಂಡು ಬಂದಿದ್ದೀನಿ. ಫ್ರೂಟ್ಸ್ ಆಮೇಲೆ ತಿನ್ನೋ ಅಂತೆ, ಮೊದಲು ಪಾಯಸ ಟೇಸ್ಟ್ ಮಾಡು. ಥ್ಯಾಂಕ್ಸ್ ಅಕ್ಕ. ನೀನು ತಿಂತಾ ಇರು, ನಾನು ಮಿಕ್ಕಿದ ಕೆಲಸ ಮಾಡಿ ಬರ್ತೀನಿ. ಆಯ್ತಕ್ಕ. ವಾವ್. ಅಕ್ಕ, ಪಾಯಸ ತುಂಬ ಟೇಸ್ಟಿಯಾಗಿದೆ. ದೇವತೆಗಳು ಅಮೃತ ಕುಡಿಯೋದನ್ನ ಬಿಡೋದಿಲ್ಲ. ಈ ಥರ ಪಾಯಸ ಪರಮಾನ ತಿನ್ನೋ ಅದೃಷ್ಟ ಅವ್ರಿಗಿಲ್ಲ ಅನ್ಸುತ್ತೆ. ಅದ್ಭುತವಾಗಿದೆ. ಸರಿ ತಿನ್ನು.
ಅರ್ಜುನ್, ಆ ಆಪಲ್ ಚೂರುಗಳು ಯಾಕಷ್ಟೊಂದು ಕಪ್ಗಾಗಿ? ಸರಿ ಅರ್ಜುನ್, ಇದನ್ನೇ ತಿನ್ನು. ಓಕೆ. ಸಖತ್ತಾಗಿದೆ. ಟೈಮ್ ಎಷ್ಟಾಗಿದೆ ರೀ? 5 ನಿಮಿಷ ಕಡಿಮೆ ಇದೆ, 10ಕ್ಕೆ ಶಕುಂತಲ. ಮುಹೂರ್ತಕ್ಕೆ ಟೈಮ್ ಆಗ್ತಿದೆ ಅಂತ ಅನಿಸ್ತಿದೆ. ಅಮ್ಮ. ಏನಮ್ಮ? ಅದೇ ಮುಹೂರ್ತಕ್ಕೆ ಟೈಮ್ ಆಗ್ತಿದೆ ಅನಿಸ್ತಿದೆ. ಹೌದೌದು, 10 ಗಂಟೆ 3 ನಿಮಿಷಕ್ಕೆ ಮುಹೂರ್ತ ಶುರುವಾಗತ್ತಮ್ಮ. ಆ ಟೈಮಲ್ಲಿ ಭೈರವಿನ ರೂಮಿಗೆ ಕಳಿಸ್ಕೊಡಮ್ಮ. ಅಮ್ಮ ಕೌಸಲ್ಯ, ಏನಜ್ಜಿ? ಹಾಲು ಬಿಸಿ ಮಾಡಿಟ್ಟಿದ್ಯಮ್ಮ? ಹಾ, ಕಾಯಿಸಿದೀನಿ. ಸ್ಟವ್ ಮೇಲಿದೆ ಅಜ್ಜಿ. ಹೋಗಿ ಗ್ಲಾಸ್ಗೆ ಹಾಕಿ ಭೈರವಿ ಕೊಡಮ್ಮ. ಸರಿ ಅಜ್ಜಿ. ಹಾಲು ಕುಡಿಯುತ್ತಿದ್ದ ಹಾಗೆ ಪ್ರಾಣ ಹೋಗುತ್ತೆ. ಅಮ್ಮ ಭೈರವಿ, ಬಾ ಅಮ್ಮ.
ಹಾಲ್ನ ಮೊದ್ಲು ಗಂಡನ್ ಕೊಡ್ಬೇಕಮ್ಮ. ಹುಡುಗ ಕುಡಿದ್ಮೇಲೆ ನೀನ್ ಕುಡಿಬೇಕಮ್ಮ. ಹುಡುಗ ಹುಡುಗಿ ಕೊಡ್ದೆ ಕುಡಿದ್ಬಿಟ್ರೆ ಇನ್ನೇನು, ಹುಡುಗಿ ನಾಚ್ಕೊಂಡು ರೂಮಿಂದ ಓಡ್ ಬರ್ತಾಳೆ. ಅರ್ಜುನ್ ಹಾಲು ಕುಡಿದು ಪ್ರಾಣ ಬಿಡುವುದನ್ನು ನಾನು ನನ್ನ ಕಣ್ಣಾರೆ ನೋಡಬೇಕು. ಅಮ್ಮ ಕೌಸಲ್ಯ, ಭೈರವಿನ ಒಳಗಡೆ ಕರ್ಕೊಂಡು ಹೋಗಮ್ಮ. ರೂಮ್ ಒಳಗಡೆ ಹೋದಾದ್ಮೇಲೆ ಈ ಕಾಲದಲ್ಲಿ ಎಲ್ಲ ಹುಡುಗಿಯರಿಗೂ ಎಲ್ಲ ಗೊತ್ತು ಚಿಕ್ಕಮ್ಮ. ಸರಿ ಸರಿ, ನೀನ್ ಕರ್ಕೊಂಡು ಹೋಗಮ್ಮ. ನಮ್ಮಿಬ್ರಿಗೂ ಮೊದಲೇ ಪರಿಚಯ ಇಲ್ದಿರೋ ಥರ, ನನ್ನ ಹೊಸದಾಗಿ ನೋಡ್ತಿರೋ ಥರ ಯಾಕೆ ಹಾಗೆ ನಾಚ್ಕೊಳ್ತಾ ಇದೀಯಾ? ಏನೋ ಯಾಕೆ ಹಾಗೆ? ಗೊತ್ತಿಲ್ಲ. ನಿನ್ನ ಹೀಗೆ ನೋಡ್ತಾ ಇದ್ರೆ ನನಗೇನು ಅನ್ನಿಸ್ತಾ ಇದೆ ಗೊತ್ತಾ? ಏನ್ ಅನ್ನಿಸ್ತಾ ಇದೆ? ನನ್ನ ಕನಸುಗಳಿಗೆಲ್ಲ ಜೀವ ಬಂದು ನನ್ನ ಮುಂದೆ ನಿನ್ನ ರೂಪದಲ್ಲಿ ನಿಂತಿರೋ ಥರ ಇದೆ. ಬಾ ಕೂತ್ಕೋ. ನಾವಿಬ್ರು ಸೇರಿ ಕುಡಿಬೇಕು ಅಂತ ಕೊಟ್ಟಿರೋದು. ಹಾಲು ಕುಡಿದ್ಮೇಲೆ ಮತ್ತೇನು ಹಂಚ್ಕೊಳ್ಳಿ ಅಂತ ಹೇಳಿಲ್ವಾ? ನೀನು ಕುಡ್ದು ನನಗೆ ಕೊಡು.